ನಮ್ಮ ಫ್ರೆಂಡ್ಸಿಗೆ ಬೈತೀವಿ, ಒದಿತೀವಿ, ಹೆಗಲ ಮೇಲೆ ಕುಂದಿರ್ತೀವಿ. ನೀ ಸತ್ರ ನಾ ಬರೋಂಗಿಲ್ಲ, ನಾ ಸತ್ರ ನೀವು ಬರಬೇಡ ಅಂತಂದೇಳಿ ಬೈತೀವಿ. ಆದರೂ ಕೂಡ ನೈಟ್ ಫೋನ್ ಮಾಡಿ 1 GB ಡಾಟಾ ಹಾಕ್ಲಿ ಅಂತಂದೇಳಿ ಕೇಳ್ತೀವಿ. ಇದು ನಮ್ಮ ಫ್ರೆಂಡ್ಶಿಪ್ ಇವಾಗ ಸದ್ಯಕ್ಕಿರೋದು. ಇಲ್ಲೊಬ್ಬ ಫ್ರೆಂಡ್ ಏನು ಮಾಡಿದಾನ ಅಂತಂದರೆ, ತಮ್ಮ ಫ್ರೆಂಡಿಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದಾನ ಅಂತಂದೇಳಿ ಸುದ್ದಿ ಕೇಳಿದ್ಮೇಲೆ ಅಂತ್ಯ ಸಂಸ್ಕಾರಕ್ಕಂತ ಹೋಗಿದ್ದಾನೆ. ಹೋದ್ಮೇಲೆ ಅಲ್ಲಿ ಏನಾಗೈತಪ್ಪ ಅಂತಂದರೆ, ಅಂತ್ಯ ಸಂಸ್ಕಾರಕ್ಕೆ ಬಾಡಿನ ತಗೊಂಡು ಹೋಗ್ತಿರೋಂಥ ಟೈಮ್ನೊಳಗೆ ಇವರು ಶರ್ಲಾಕ್ ಹೋಮ್ಸ್ ಥರ ಕಿವಿಯಲ್ಲಿ ಬ್ಲಡ್ ಬಂದಿರೋದನ್ನ ಅಬ್ಸರ್ವ್ ಮಾಡಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟು ಅಂತ್ಯ ಸಂಸ್ಕಾರ ಮಾಡೋಕ್ಕೆ ಬಿಡಲಿಲ್ಲ ಬಾಡಿನ. ಆ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಪೊಲೀಸರು ಏನು ಹೇಳಿದ್ರು ಅಂತಂದರೆ, ಇದು ಹಾರ್ಟ್ ಅಟ್ಯಾಕ್ ಅಲ್ಲ, ಇದು ಕೊಲೆ ಅಂತಂದಾಳೆ. ಯಾರು ಮಾಡಿದ್ದು? ಹೆಂಡತಿ ಮಾಡಿದ್ದು. ಹೆಂಗೆ? ಗಂಡನಿಗೆ ಇಷ್ಟ ಅಂತಂದೇಳಿ ಬಿರಿಯಾನಿ ಮಾಡಿ ನೈಟ್ ಟೈಮ್ ಊಟ ಮಾಡೋ ಟೈಮ್ನೊಳಗೆ 21 ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕಿ ಗಂಡ ಅನ್ಕಾನ್ಷಿಯಸ್ ಆದಮೇಲೆ ಇನ್ನೊಬ್ಬರು ಹೆಲ್ಪ್ ತಗೊಂಡು, ಇನ್ನೊಬ್ಬರು ಅನ್ನೋಂಥ ಪದ ಅಷ್ಟೇ ಇದೆ, ಅದಕ್ಕೆ ನಮ್ಮ ಕಡೆ ಇನ್ನೊಂದು ಪದ ಬಳಸ್ತಾರೆ. ಅದು ಏನನ್ನೋದು ನಿಮಗೆ ಗೊತ್ತಂತಂದೇಳಿ ನನಗೂ ಗೊತ್ತು. ಅಂಥವ್ರನ್ನ ಕರ್ಕೊಂಡು ಉಸಿರುಗಟ್ಟಿಸಿ ಕೊಲೆ ಮಾಡಿದಾಳೆ. ಆಮೇಲೆ ಅದು ಹಾರ್ಟ್ ಅಟ್ಯಾಕ್ ಅಂತಂದೇಳಿ ಡ್ರಾಮಾ ಮಾಡಿ ಇನ್ನೇನು ಎಲ್ಲ ಮುಗಿಸ್ಬಿಡ್ಬೇಕು, ಅಂತ್ಯ ಸಂಸ್ಕಾರ ಮಾಡಿಬಿಟ್ರೆ ಎಲ್ಲ ಮುಗಿದೋಯ್ತು ಅಂತ ಅನ್ಕೊಳ್ಳೋಂಥ ಟೈಮ್ನೊಳಗೆ ಫ್ರೆಂಡ್ ಈ ಥರ ಐಡೆಂಟಿಫೈ ಮಾಡಿ ಈಗ ಅರೆಸ್ಟ್ ಆಗಿದ್ದಾಳೆ ಅಮ್ಮ. ಇದೆಲ್ಲ ಯಾಕೆ ಆಗ್ತೈತೆ ಅನ್ನೋದ್ರೆ ಎಕ್ಸ್ಟ್ರಾ ಮೆರಿಟಿಯಲ್ ಅಫೇರ್ಸ್. ಇವರೆಲ್ಲ ಮನುಷ್ಯರೆಲ್ಲರೂ ಒಂದೇ, ಆದರೂ ಕೂಡ ಅದು ಏನು ಇದು ಮಾಡ್ತಾರೋ ಗೊತ್ತಿಲ್ಲ. ಇದನ್ನ ಕೇಳಿದ ಮೇಲೆ ನನಗೆ ಆಪ್ತಮಿತ್ರ ಮೂವಿ ನೋಡಿರ್ತೀರಲ್ಲ ನೀವು, ಅದರಲ್ಲಿ ನಾಗವಲ್ಲಿ ಅಂತಂದೇಳಿ ಬರ್ತಾಳೆ. ನಾಗವಲ್ಲಿ ಅಂತಂದರೆ ಅನ್ಸ್ಯಾಟಿಸ್ಫೈಡ್ ಗೋಸ್ಟ್ ಅಂತ ನೀವು ಅಂದ್ಕೊಂಡಿದ್ದೀರಿ. ಬಟ್ ಒಂದು ಅಬ್ಸರ್ವ್ ಮಾಡ್ರೆ, ಆ ಹುಡುಗಿ ಒಬ್ಬ ವ್ಯಕ್ತಿನ ಲವ್ ಮಾಡಿರ್ತಾಳೆ. ಅದು ನಾರ್ಮಲ್ ಮನುಷ್ಯನ ಲವ್ ಮಾಡಿದಾಗ ರಾಜ ಬಂದು ಆ ಹುಡುಗಿಗೆ ಪ್ರಪೋಸಲ್ ಮಾಡ್ತಾನೆ. ಅಂದರೆ ಇವಳು ಈಸಿಯಾಗಿ ಒಪ್ಕೋಬೋದಾಗಿತ್ತು. ಅದನ್ನ ಆಸ್ತಿ ಅಂತಸ್ತು ರಾಣಿ ಪಟ್ಟ ಎಲ್ಲ ಸಿಗ್ತೈತೆ ಅಂದರೂ ಕೂಡ ಆ ಹುಡುಗಿ ಒಪ್ಕೊಳ್ಳಿಲ್ಲ. ಆಕಿನ್ನ ಇನ್ನೇನು ಸುಡ್ತಾರ ಅಂತ ಗೊತ್ತಿದ್ರು ಕೂಡ ಆಕೆ ಅದಕ್ಕೆ ಅಗ್ರಿ ಆಗಲಿಲ್ಲ. ಕಾರಣ ಅದು ಪ್ಯೂರ್ ಲವ್. ಅದು ಲವ್ ಅಂತಂದ್ರೆ ಲವ್ ಸ್ಟೋರಿ ಅಂತಂದರೆ ನನಗೆ ಅದು ಭಾಳ ಲೈಕ್ ಆಗೋಂಥ ಲವ್ ಸ್ಟೋರಿ. ಅದು ನಮ್ಮ ವಿಷ್ಣುವರ್ಧನ್ ಸರ್ ಮೂವಿ ಒಳಗೆ ಅದು ಶಾರ್ಟಾಗಿ ಬರೆದ್ರೂ ಕೂಡ ತುಂಬ ಇಂಪ್ಯಾಕ್ಟ್ಫುಲ್ ಐತಿ. ನೀವು ಅದನ್ನ ಇನ್ನೊಂದು ಸಲ ನೋಡಿರ್ಬೇಕಾದ್ರೆ ಎಷ್ಟು ಡೀಪೆಸ್ಟ್ ಮೀನಿಂಗ್ ಐತೆ ಅದ್ರೊಳಗೆ ಅನ್ನೋದು ತಿಳ್ಕೊಳ್ರೆ.